ಡಾಕ್ಟರ್ ವೆಂಕಟರಮಣ್ ಕಿಣಿ, ರೇಡಿಯೇಷನ್ ಆಂಕಾಲಜಿಸ್ಟ್, ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಮ್ಮ ಸಂಸ್ಥೆ 2011ರಿಂದ ಈ ಕ್ಯಾನ್ಸರ್ ಫೀಲ್ಡಲ್ಲಿ ಇದೆ. ಕರಾವಳಿ ಕರ್ನಾಟಕದಲ್ಲಿ ನಮ್ಮದೊಂದೇ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕ್ಯಾನ್ಸರ್ ಸಂಬಂಧ, ಬೇರೆ ಯಾವುದು ಕ್ಯಾನ್ಸರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ. ಮತ್ತೆ ಈಗ ಇತ್ತೀಚೆಗೆ ನಾವು ತೀರ್ಥಹಳ್ಳಿಯಲ್ಲಿ ಸಹ ನಮ್ಮ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಉದ್ದೇಶ ಮೇನ್ ಏನಂದ್ರೆ ಜನರಿಗೆ ಈ ಫೆಸಿಲಿಟಿ ಸಿಗಬೇಕು. ಈಗ ಕರ್ನಾಟಕದಲ್ಲಿ ಕಿದ್ವಾಯಿ ಆಸ್ಪತ್ರೆ ಆದ ಮೇಲೆ ಸೆಕೆಂಡ್ ಹೈಯೆಸ್ಟ್ ನಮ್ಮದೇ, ಪ್ರೈವೇಟ್ ಅಲ್ಲಿ ಫಸ್ಟ್ ಹೈಯೆಸ್ಟ್ ನಾವೇ. ಯಾವುದರಲ್ಲಿ? ಆಯುಷ್ಮಾನ್ ಭಾರತ್ ಅಲ್ಲಿ ಪೇಷಂಟ್ಸ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ. ಈಗ ಆಯುಷ್ಮಾನ್ ಭಾರತ್ ತುಂಬಾ ಮುಖ್ಯ, ಯಾಕಂದ್ರೆ ಸುಮಾರು ಜನರಿಗೆ ಈ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಹಣ ಇರುವುದಿಲ್ಲ, ಅಷ್ಟು ವೆಚ್ಚ ಸಡನ್ಲಿ ಅವ್ರು ಎಲ್ಲಿಂದ ಅರೇಂಜ್ ಮಾಡೋದು. ಆಯುಷ್ಮಾನ್ ಭಾರತ್ ಅಲ್ಲಿ ಫೆಸಿಲಿಟಿ ಗೌರ್ಮೆಂಟ್ ಅರೇಂಜ್ ಮಾಡಿದೆ. ಬಟ್ ಈಗ ಏನಾಗ್ತದೆ ಅಂದ್ರೆ ಬೇರೆ ಬೇರೆ ಹಾಸ್ಪಿಟಲ್ ಅವರಿಗೆ ಬೆಡ್ ಲಿಮಿಟ್ ಇರ್ತದೆ. ನಾವು ಈ ಒಂದು ಆಯುಷ್ಮಾನ್ ಭಾರತ್ ಅಲ್ಲಿ ಇಷ್ಟು ಬೆಡ್ ಅನ್ನು ಮಾತ್ರ ನಾವು ಕೊಡ್ತೇವೆ, ಮಿಕ್ಕಿದ ಅದರಲ್ಲಿ ಕೊಡುವುದಿಲ್ಲ. ಸೊ ಅಷ್ಟು ಬೆಡ್ ಫುಲ್ ಆದ್ರೆ ಮತ್ತೆ ಆ ಪೇಷಂಟ್ ವೇಟ್ ಮಾಡಬೇಕು, ನೆಕ್ಸ್ಟ್ ಯಾರಾದ್ರೂ ಡಿಸ್ಚಾರ್ಜ್ ಆಗಿ ಹೋಗ್ಬೇಕು. ನಮ್ಮಲ್ಲಿ ನಾವು ಹಾಗೆ ಮಾಡೋದಿಲ್ಲ, ಯಾರು ಬಂದ್ರು ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಟ್ರೀಟ್ಮೆಂಟ್ ಈಗ ಅದ್ರಲ್ಲಿ ಏನು ಭೇದ ಭಾವ ಇಲ್ಲ, ಎಲ್ರಿಗೂ ಸೇಮ್ ಟೈಪ್. ಅವ್ರ ಆಯುಷ್ಮಾನ್ ಅಲ್ಲಿ ಬರಲಿ, ಅವ್ರ ಹಣ ಕೊಟ್ಟು ಬರಲಿ, ಸೇಮ್ ಟ್ರೀಟ್ಮೆಂಟ್. ಅದು ನಮ್ಮ ಉದ್ದೇಶ. ಬಟ್ ನಾವು ಏನ್ ನೋಡ್ತಿದ್ದೇವೆ ಅಂದ್ರೆ ನಮ್ಮಲ್ಲಿ ಬರುವ ಪೇಷಂಟ್ಸ್ ಯೂಶಲಿ 3ನೇ ಹಂತ 4ನೇ ಹಂತ ಅಂದ್ರೆ 3rd of the 4th ಸ್ಟೇಜ್ ಅಲ್ಲಿ ಬರ್ತಾ ಇದ್ದಾರೆ. ಅದು ಯಾಕೆ? ಈಗ ಬೇರೆ ದೇಶದಲ್ಲಿ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾರೆ, ಬಟ್ ನಮ್ಮ ಇಡೀ ದೇಶದಲ್ಲೇ ಹಾಗೆ. ಇವನ್ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಅಂದ್ರೆ ಆಕ್ಚುಲಿ ಎಲ್ಲ ಎಜುಕೇಟೆಡ್ ಕ್ರೌಡ್. ಆದ್ರೂ ಸಹ ಯಾಕೆ ನಾವು ಇದು ನೋಡ್ತಾ ಇದ್ದೇವೆ? ಎಲ್ಲೋ ಒಂದು ಏನೋ ಕೊರತೆ ಇದೆ. ಕೊರತೆ ಏನಂದ್ರೆ ದರ್ ಇಸ್ ನೋ ಲ್ಯಾಕ್ ಆಫ್ ನಾಲೆಜ್, ಬಟ್ ಪ್ರಾಪರ್ ನಾಲೆಜ್ ಸಿಗ್ತಾ ಇಲ್ಲ. ಈಗ ಜನರಿಗೆ ಕ್ಯಾನ್ಸರ್ ಅಂದ ತಕ್ಷಣ ಫಸ್ಟ್ ಅವರು ಇಂಟರ್ನೆಟ್ ಹೋಗಿ ಹುಡುಕ್ತಾರೆ. ಇಂಟರ್ನೆಟ್ ನಲ್ಲಿ ನಮ್ಗೆ ಏನ್ ಬೇಕೋ ಅದು ಸಿಗ್ತದೆ. ನಂಗೆ ಪಾಸಿಟಿವ್ ಬೇಕಾ ಪಾಸಿಟಿವ್ ಸಿಗ್ತದೆ, ನೆಗೆಟಿವ್ ಬೇಕಾ ನೆಗೆಟಿವ್ ಸಿಗ್ತದೆ. ಸೊ ಹೀಗಿರುವಾಗ ಜನರಲ್ಲಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ, ಮೂಢನಂಬಿಕೆ, ಭಯ. ಈ ಕ್ಯಾನ್ಸರ್ ವರ್ಡ್ ಅಂದ ತಕ್ಷಣ ಫಸ್ಟ್ ಮನಸ್ಸಲ್ಲಿ ಬರೋದು ಭಯ, ಮತ್ತೆ ಅದರ ಸುತ್ತಮುತ್ತ ಎಷ್ಟು ಮೂಢನಂಬಿಕೆ. ಇದು ನಮ್ಮ ಸಮಾಜದಿಂದ ಹೋಗ್ಬೇಕು. ಸೊ ಅದಕ್ಕೆ ನಾವು ಸಂಜೀವಿನಿ ಕ್ಯಾನ್ಸರ್ ಟ್ರಸ್ಟ್ ನಮ್ಮದೇ ಒಂದು ನಾವು ಟ್ರಸ್ಟ್ ಮಾಡಿದ್ದೇವೆ. ಅದ್ರ ಮುಖಾಂತರ ಬೇರೆ ಬೇರೆ ಕಡೆ ಈಗ ಆಲ್ಮೋಸ್ಟ್ ಈಗ 12 ಕಡೆಯಲ್ಲಿ ಇಂಥ ಒಂದು ಮಾಹಿತಿ ಕೇಂದ್ರನ ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ನಾವು ಡಾಕ್ಟರ್ಸ್ ಕ್ಲಿನಿಕ್ ಹಾಗೇನಲ್ಲ, ಇಟ್ ಇಸ್ ಅನ್ ಇನ್ಫಾರ್ಮೇಶನ್ ಸೆಂಟರ್. ನಮ್ಮೊಬ್ಬರು ಸಿಬ್ಬಂದಿ, ಟ್ರೈನ್ಡ್ ಸಿಬ್ಬಂದಿ ಇದ್ದಾರೆ. ಇಲ್ಲಿ ಜನರು ಅವರಿಗೆ ಏನಾದರೂ ಡೌಟ್ ಇದ್ರೆ ಎನಿ ಟೈಮ್ ಬಂದು ಕೇಳ್ಬೋದು. ಕ್ಯಾನ್ಸರ್ ಬಗ್ಗೆ ಅವರ ಡೌಟ್ಸ್ ಕೇಳ್ಬೋದು, ಅಥವಾ ಯಾವುದೋ ಒಂದು ರಿಪೋರ್ಟ್ ಉಂಟು ಕೇಳಲಿಕ್ಕಿದೆ. ಸಿಬ್ಬಂದಿಯವರು ಅವರ ಒಪಿನಿಯನ್ ಕೊಡೋದಿಲ್ಲ, ಅವ್ರಿಗೆ ಗೊತ್ತಿರೋದನ್ನ ಅವ್ರು ಹೇಳ್ತಾರೆ. ಯಾವ ಪಾಯಿಂಟ್ ಅವ್ರಿಗೆ ಗೊತ್ತಿಲ್ಲ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಪೇಷಂಟ್ ಅಂತಲ್ಲ, ಜನರು ಒಂದು ಡೌಟ್ ಕೇಳಲಿಕ್ಕಿದ್ರೆ ಮಂಗಳೂರು, ಉಡುಪಿ, ಮಣಿಪಾಲ್ ಹೋಗ್ಬೇಕಂತಿಲ್ಲ, ಅವರ ಊರಲ್ಲೇ ಒಂದು ಸೆಂಟರ್ ಇದೆ, ಇಲ್ಲಿ ಬಂದು ಕೇಳ್ಬೋದು. ಸೊ ಅವಾಗ ಅವ್ರಿಗೆ ಏನಾಗ್ತದೆ ಅಂದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಸಿಗ್ತದೆ. ಅವ್ರು ಎಲ್ಲೆಲ್ಲಿ ಏನೇನೋ ಹುಡ್ಕೊಂಡು ಅದು ಕರೆಕ್ಟ್ ಉಂಟಾ ಇಲ್ವಾ ಹೋಗ್ಬೇಕಂತಿಲ್ಲ. ಅದು ನಮ್ಮ ಉದ್ದೇಶ. ಅವಾಗ ಏನಾಗ್ತದೆ, ಜನರು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಟ್ರೀಟ್ಮೆಂಟಿಗೆ ಬರ್ಬೋದು. ಅವಾಗ ಗುಣ ಆಗುವ ಸಾಧ್ಯತೆ ಇನ್ನೂ ಜಾಸ್ತಿ. ಸೇಮ್ ವೇ ಕ್ಯಾನ್ಸರ್ ಅನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಆ ಮಾಹಿತಿ ಸಹ ನಾವು ಕೊಡ್ತಾ ಇದ್ದೇವೆ. ಹೇಗೆ ಪ್ರಿವೆಂಟ್ ಮಾಡ್ಬೋದು, ಅದು ತಂಬಾಕು ಇರ್ಬೋದು ಅಥವಾ ಮದ್ಯಪಾನ ಇರ್ಬೋದು. ಸೇಮ್ ವೇ ಇಟ್ ಇಸ್ ಅ ಲೈಫ್ ಸ್ಟೈಲ್. ಈಗ ಅದು ಸಹ ಈಗ ಜಾಸ್ತಿ ಆಗ್ತಾ ಉಂಟು. ಖಾಲಿ ತಂಬಾಕು ಮತ್ತೆ ಮದ್ಯಪಾನ ಮಾತ್ರ ಅಲ್ಲ, ನಮ್ಮ ಜೀವನ ಶೈಲಿಯಲ್ಲಿ ಸಹ ನಾವು ಈಗ ಚೇಂಜಸ್ ಮಾಡ್ಬೇಕು. ಇಲ್ಲದ್ರೆ ಅದರಿಂದ ಸಹ ನಮ್ಗೆ ಈಗ ಒಬೆಸಿಟಿ, ಬೊಜ್ಜು ಬರುವುದು, ಅದರಿಂದ ನೆಕ್ಸ್ಟ್ ಮುಂದೆ ಕ್ಯಾನ್ಸರ್ ಬರುವುದು, ಇದೆಲ್ಲ ಸಾಧ್ಯತೆ ಉಂಟು. ಸೊ ಇನ್ಫಾರ್ಮೇಶನ್ ಎಲ್ಲ ನಾವು ಕೊಡೋ ಸಲುವಾಗಿ ಇಂಥ ಸೆಂಟರ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ದೆವು. ಅದೇ ರೀತಿ ನಮ್ಮ ಮೇನ್ ಟ್ರಸ್ಟಿ, ನಮ್ಮ MI ಹಾಸ್ಪಿಟಲ್ ಡೈರೆಕ್ಟರ್ ಡಾಕ್ಟರ್ ಸುರೇಶ್ ರಾವ್ ಅವರಿಗೊಂದು ಆಸೆ, ಈಗ ಈ ಫೆಸಿಲಿಟೀಸ್ ಎಲ್ಲ ಖಾಲಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾತ್ರ ಇರಬಾರ್ದು. ಸೊ ಸೇಮ್ ಅದೇ ಉದ್ದೇಶದಲ್ಲಿ ಅವರು ತೀರ್ಥಹಳ್ಳಿಯಲ್ಲಿ ಹೋಗಿ ಒಂದು ಸೆಂಟರ್ ಓಪನ್ ಮಾಡಿದ್ದಾರೆ. ಸೊ ಹಾಗೆ ತೀರ್ಥಹಳ್ಳಿ ಹೋಗೋ ಯಾವಾಗ ಹೀಗೆ ಹೋಗೋದು, ಅವ್ರು ಹೇಳ್ಬೋದು ಹೆಬ್ರಿಯಲ್ಲಿ ಸಹ ಆಗಬೇಕು. ಬಿಕಾಸ್ ಈ ಕಡೆ ಜನರಿಗೆ ಒಂದು ಫೆಸಿಲಿಟಿ ಸಿಗಬೇಕು. ಬಿಕಾಸ್ ಖಾಲಿ ದೊಡ್ಡ ಸಿಟಿ ಆದರೆ ಪುನಃ ಪಾಯಿಂಟ್ ಇಲ್ಲ, ಲಿಮಿಟೆಡ್ ಪಾಪ್ಯುಲೇಷನ್ ಹೋಗ್ತದೆ. ನಮ್ಮ ಉದ್ದೇಶ ಎಲ್ರಿಗೆ ಈ ಒಂದು ಪ್ರೋಗ್ರಾಮ್ ಇದು ಒಂದು ರೀಚ್ ಸಿಗ್ಬೇಕಂತ. ಹಾಗೆ ನಾವು ಇಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಬೇರೆ ಕಡೆ ಸಹ ಹಾಗೆ ಎಲ್ಲೆಲ್ಲಿ ಆಗ್ತಾ ಉಂಟು. ಸೊ ಆಸ್ ಆಫ್ ನಾವು ಸ್ಟಾರ್ಟ್ ಮಾಡಿದಲ್ಲಿ ವಿ ಆರ್ ಸೀಯಿಂಗ್ ಎ ವೆರಿ ಗುಡ್ ರೆಸ್ಪಾನ್ಸ್ ಅಂದರೆ ಹೇಗೆ ಹೇಳೋದು, ನಾವು ಪೇಷಂಟ್ ಬರ್ತಾರಂತ ನೋಡೋದಲ್ಲ, ಜನರು ಬರ್ತಾ ಇದ್ದಾರೆ ವಾಕ್ ಇನ್. ಅವ್ರು ಬಂದು ಅವರ ಡೌಟ್ಸ್ ಅನ್ನು ಕೇಳಿ ಹೋಗ್ತಾರೆ. ಸೊ ಬಂದ ಜನರಲ್ಲಿ ಸಮಾಧಾನ ಉಂಟು, ಅವ್ರಿಗೆ ಏನೊಂದು ಡೌಟ್ ಇದೆ ಅದು ಕ್ಲಿಯರ್ ಆಗ್ತಾ ಇದೆ. ಅಂಡ್ ನಮ್ಗೆ ಏನು ಸಮಾಧಾನ ಅಂದ್ರೆ ಅವ್ರಿಗೆ ಕರೆಕ್ಟ್ ಇನ್ಫಾರ್ಮೇಶನ್ ಹೋಗ್ತಾ ಉಂಟು. ಸೊ ಹಾಗಾಗಿ ಸ್ಲೋಲಿ ಹೀಗೆ ಅದು ಮುಂದುವರಿದ್ರೆ ಜನರಲ್ಲಿ ಇದು ಕ್ಯಾನ್ಸರ್ ಮೂಢನಂಬಿಕೆ ಸ್ಲೋಲಿ ಕಮ್ಮಿ ಆಗ್ತದೆ. ಮೂಢನಂಬಿಕೆ ಕಮ್ಮಿ ಆಯ್ತು, ಆಟೋಮೆಟಿಕ್ಲಿ ಭಯ ಕಮ್ಮಿ ಆಗ್ತದೆ. ಭಯ ಕಮ್ಮಿ ಆದಾಗ ಅವರು ಟ್ರೀಟ್ಮೆಂಟಿಗೆ ಇನ್ನೂ ಬೇಗ ಹೋಗ್ತಾರೆ. ಸೊ ಹಾಗೆ ದಿಸ್ ಇಸ್ ಅವರ್ ಫಸ್ಟ್ ಸ್ಟೆಪ್.
ಹಾಗೆ ಮುಂದುವರಿತಾ ನಾವು ನೋಡ್ಬೇಕಿನ್ನು ಹೇಗೆ ಅದು ಹೋಗ್ತದೆ. ಖಂಡಿತ ನಾನು ಮೊದಲಾಗಿ ಈ ಬಗ್ಗೆ ಹೀಗೆ ಒಂದು ಮಾಹಿತಿ ಕೇಂದ್ರ ಇರುವುದನ್ನು ತಿಳ್ಕೊಂಡದ್ದು. ಇನ್ಫ್ಯಾಕ್ಟ್ ನನಗೇನೆ ಗೊತ್ತಿರಲಿಲ್ಲ ಹೀಗೆ ಮಾಹಿತಿ ಕೊಡ್ತೀರಿ ಅನ್ನೋ ಬಗ್ಗೆ. ಭಾಳ ಸಂತೋಷವಾಯಿತು. ಯಾಕಂದರೆ ಕಾಯಿಲೆ ಬಂದ ನಂತರ ನಾವು ಎಚ್ಚೆತ್ತುಕೊಳ್ಳೋದ್ರಿಂದ ಅದರ ಮೊದಲು ಅವ್ರಿಗೆ ಏನೋ ಡೌಟ್ ಇದ್ರೂ ಒಂದು ನಾವು ಮಾಹಿತಿ ಕಲೆ ಹಾಕಿ ಅಥವಾ ಅದರ ಬಗ್ಗೆ ತಿಳ್ಕೊಂಡು ಸರಿಯಾದ ದಿಸೆಯಲ್ಲಿ ಹೋಗಲಿಕ್ಕೆ ಒಳ್ಳೆಯ ಮಾರ್ಗದರ್ಶನ. ಅದರಲ್ಲಿಯೂ ಈಗ ನಮ್ಮ ಇಡೀ ದೇಶದಲ್ಲಿ ಒಂದು ದೊಡ್ಡ ಮಾರಕವಾಗಿ ಮೊದಲಾಗಿ ಶುಗರ್, BP ಅದು ಸ್ವಲ್ಪ ಕಮ್ಮಿ ಇದೆ. ಮೊದಲಾಗಿ ಸಕ್ಕರೆ ಕಾಯಿಲೆ, ಅದರ ಹಿಂದೆ ಬೇರೆ ಕಾಯಿಲೆ ಇತ್ತು, ಅದೀಗ ದೂರ ಆಗಿದೆ. ಈಗ ಯಾರಿಗೆ ನೋಡಿದ್ರು ಕ್ಯಾನ್ಸರ್ ಅಂತ ಬರುತ್ತೆ. ಕ್ಯಾನ್ಸರ್ ಅಂತ ಬಂದರೆ ಮನೆಯೇ ಹೋಯ್ತಂತ ಲೆಕ್ಕ. ಯಾಕಂದ್ರೆ ನಮ್ಮಲ್ಲಿರುವವರು 90% ಜನರು ಬಡ ಜನರು. ಬಡವರಂದರೆ ನಾಟ್ ಎಫರ್ಟೇಬಲ್. ಹಾಕ್ಲಿಕ್ಕೆ ಒಳ್ಳೆ ಬಟ್ಟೆ ಎಲ್ಲ ಹಾಕಿ, ಡ್ರೆಸ್ ಎಲ್ಲ ಹಾಕಿ ಅವರು ಅವರ ಇದರಲ್ಲಿ ಇರ್ಬೋದು ಸ್ಥಿತಿಗತಿಯಲ್ಲಿ. ಬಟ್ ಇನ್ಸೈಡ್ ದೇ ಆರ್ ಪುವರ್, ರಿಯಲಿ ಪುವರ್. ಅಂದರೆ ಈ ಕ್ಯಾನ್ಸರ್ನಂಥ ಕಾಯಿಲೆ ಬಂದರೆ ಫೇಸ್ ಮಾಡುವ ಶಕ್ತಿ ಅವರ ಹತ್ರ ನಿಜವಾಗಿಯೂ 90% ಜನರ ಹತ್ರ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಹೆಬ್ರಿ ಸಹ ಇಡೀ ನಮ್ಮ ಈ ಭಾಗದಲ್ಲಿ ದಕ್ಷಿಣ ಉಡುಪಿಯಲ್ಲಿ ಅತ್ಯಂತ ಹೆಚ್ಚಿಗೆ ಕಾರ್ಮಿಕರಿರುವ ಜಾಗ ಯಾವುದಕ್ಕೆ ಹೇಳಿದ್ರೆ ಹೆಬ್ರಿ. ಇಲ್ಲಿ ದುಡಿಯುವ ಕೈಗಳಿರುವುದು ಎಲ್ಲ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರು, ಬೇರೆ ಬೇರೆ ಕ್ಯಾಶ್ಯೂ ಫ್ಯಾಕ್ಟ್ರಿ ಇರ್ಬೋದು, ರೈಸ್ ಮಿಲ್ ಇರ್ಬೋದು, ಎಲ್ಲ ಕೆಲಸ ಮಾಡುವ ಪಾಪದ ಜನಾಂಗದವರು ತುಂಬ ಜನ ಇದ್ದಾರೆ ಇಲ್ಲಿ. ಅದರಿಂದ ಇದು ಭಾಳ ಒಳ್ಳೆಯ ಸ್ವಾಗತಾರ್ಹ ವಿಷಯ. ಖಂಡಿತ ಕಾಯಿಲೆ ಬರಬಾರ್ದು. ಬಂದ ಮೇಲೆ ಅದನ್ನು ಹೇಗೆ ಟ್ರೀಟ್ ಮಾಡೋದಂತ ಅದನ್ನು ಭಾಳ ಮುಖ್ಯವಾಗಿ, ಅದರಲ್ಲೂ ಕ್ಯಾನ್ಸರ್ನ ಬಗ್ಗೆ ತಾವು ಕೊಡ್ತಿರುವ ಮಾಹಿತಿಯ ಬಗ್ಗೆ ಭಾಳ ಸಂತೋಷ ಡಾಕ್ಟ್ರೆ. ಖಂಡಿತ ನಿಮ್ಮಂಥವರು ಡಾಕ್ಟರ್ ಆದಮೇಲೆ ಹಿಂತಿರುಗಿ ನೋಡೋದಿಲ್ಲ, ಎಲ್ಲ ಮುಂದೆ ಮುಂದೆ ಹೋಗ್ಲಿಕ್ಕೆ ನೋಡ್ತಾರೆ. ಆದರೂ ನೀವು ಹಳ್ಳಿಗೆ ಬಂದು ರೀಚ್ ಆಗಬೇಕಂತ ದೊಡ್ಡ ಮನಸ್ಸು ಇಟ್ಕೊಂಡಿದ್ದೀರಲ್ಲ, ಖಂಡಿತ ನೀವು ಒಂದು ದೇವರ ಕೆಲಸ ಮಾಡಿದಾಗೆ. ದೇವಸ್ಥಾನ ಕಟ್ಟೋದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ. ಇವತ್ತು ನಾವು ಸುರಿಗೆ ಮನುಷ್ಯರಾಗಿ ಬದುಕೋದು ಭಾಳ ಮುಖ್ಯ. ಆ ಮಾನವೀಯ ದೃಷ್ಟಿಯನ್ನು ಇಟ್ಕೊಂಡು ನೀವು ಬಂದಿದ್ದೀರಾ. ನಿಮಗೆ ಒಳ್ಳೆಯದಾಗಲಿ. ಖಂಡಿತ ಇದರಿಂದ ಜನರಿಗೆ ನಿಮ್ಮ ಮೂಲಕ ಅವರ ಆ ಕಾಯಿಲೆ ಬಾರದಿದ್ದಾಗಿ ನಾವು ಹೇಗೆ ಈಗ ಏನಂದರೆ ಎಲ್ರಿಗೆ ಮಾಹಿತಿಯ ಕೊರತೆಯಿಂದ ಎಲ್ಲರೂ ಸಫರ್ ಆಗೋದು. ಇದು ತಿನ್ನಬಾರ್ದು, ಇದು ಮಾಡಬಾರ್ದು ಅನ್ನೋ ವಿಷಯದಿಂದವೇ ತೊಂದರೆ ಆಗೋದು. ಇವತ್ತು ನಮಗೆ ಕಾಯಿಲೆ ಯಾವುದಂದ್ರೆ ನಾವು ತಿನ್ನೋದೇ ನಾವು ಕಾಯಿಲೆ. ನಾವು ದಿನ ಎದ್ದು ವಿಷವನ್ನೇ ತಿನ್ನೋದು, ಅದೇ ಪ್ರಾಬ್ಲಮ್. ನಾವು ಇನ್ನೊಬ್ಬರಿಗೆ ಬುದ್ಧಿ ಹೇಳಲಿಕ್ಕೆ ಭಾರಿ ಸುಲಭ. ನಾವು ರಾತ್ರಿ ಊಟ ಬಿಡುವ ಕೇಳಿದ್ರೆ ಯಾರಿಗೂ ಸಾಧ್ಯ ಇಲ್ಲ. ಸ್ವಲ್ಪ ಕಮ್ಮಿ ಊಟ ಮಾಡುವ ಅಂದರೆ ಸಾಧ್ಯ ಇಲ್ಲ. ಫಂಕ್ಷನ್ ಹೋಗಿ ಸ್ವಲ್ಪ ಅವಾಯ್ಡ್ ಮಾಡುವಂದ್ರೆ ಅಲ್ಲಿದ್ದದೆಲ್ಲ ಐಟಮನ್ನು ಮುಟ್ಟಬೇಕು. ನಾವು ಮರುದಿನ ನಮ್ಮ ಬಾಡಿ ರಾತ್ರಿ ಮಲಗುದಿರಲಿ, ಡೇ ಟೈಮನ್ನು ಇಡೀ ಹಾಳು ಮಾಡ್ಕೋದು ಯಾವುದರಿಂದ ತಿನ್ನೋದ್ರಿಂದ. ಈ ಅವೇರ್ನೆಸ್ ಎವ್ರಿಗೆ ಗಲ್ಲಿಯಲ್ಲಿ ಆಗಬೇಕು. ನಮ್ಮ ಮನೆಯಲ್ಲಿ ಮೊದಲಿಗೆ ಆಗಬೇಕು. ಮತ್ತು ನಮ್ಮ ಗಲ್ಲಿಯಲ್ಲಿ ಈ ವಿಚಾರವನ್ನು ಮಾತಾಡಿದರೆ ನಾವು 75% ಡಾಕ್ಟರನ್ನು ಅಥವಾ ಹಾಸ್ಪಿಟ್ಲನ್ನು ಅವಾಯ್ಡ್ ಮಾಡ್ಬೋದು. ತಿನ್ನೋ ಫುಡ್ಡನ್ನು ಎಷ್ಟು ಕಮ್ಮಿ ತಿಂತೇವೋ ಅದೇ ಮನುಷ್ಯನಿಗೆ ಬೆಳಿಗ್ಗೆ ಎದ್ದು ಸುಮ್ಮನೆ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ವಾಕಿಂಗ್ ಮಾಡೋದು. ಯಾಕಾಗಿ ಬೇಕು? ತಿನ್ನೋದು ಅರ್ಧ ಬಟ್ಲು ತಿಂದರೆ ಡಾಕ್ಟರ್ ಏನು ಹೇಳ್ತಿದ್ರು ಡಾಕ್ಟರ್? ಅಥವಾ 2 ಕಿಲೋಮೀಟ್ರ್ ನಡೆದ್ರೆ ಸಾಕಾಗ್ಬೋದು ನನ್ನ ಅಭಿಪ್ರಾಯ. ಮತ್ತು ನಾವು ಯಾವಾಗಲೂ ನಮ್ಮ ಬಾಡಿಯನ್ನು ಅನಲೈಸ್ ಮಾಡಬೇಕಂತ ನಂಗೆ ಗೊತ್ತಿಲ್ಲ ಎಷ್ಟು ಸರಿಯಾದ ತಪ್ಪ ಅಂತ. ಇವತ್ತು ಮನುಷ್ಯನಿಗೆ ಅವನ ಬಿಸಿ ಶೆಡ್ಯೂಲಲ್ಲಿ ಅವನ ಕಾಲೆಯಲ್ಲಿ ಉಂಟು, ಕೈಯಲ್ಲಿ ಉಂಟು, ಬೆರಳಲ್ಲಿ ಉಂಟು ಅಂತೇಳಿ ನೆನಪಿಲ್ಲ. ಅಂಥ ಒಂದು ಕೆಟ್ಟ ಕಾಲಘಟ್ಟದ ನೀವೇ ಎಣಿಸಿ ನೀವು ಎಷ್ಟು ದಿನ ನಿಮ್ಮ ಬಾಡಿಯನ್ನು ಅನಲೈಸ್ ಮಾಡಿದ್ದೀರಾ? ಯು ಶುಡ್ ಅನಲೈಸ್ ಯುವರ್ ಬಾಡಿ ಫ್ರಮ್ ಹೇರ್ ಟು ನಿಮ್ಮ ಕಾಲಿನ ಪಾದದ ಅಡಿ ತನಕ ಅನಲೈಸ್ ಮಾಡಿ. ನಿಮ್ಮ ಬಾಡಿಯನ್ನು ನೀವು ಪ್ರೀತಿಸಿ. ನಿಮ್ಮ ಬಾಡಿಯನ್ನು ಎವ್ರಿ ಡೇ ನೀವು ಅದಕ್ಕೆ ಒಳ್ಳೆಯ ಬೆಚ್ಚ ಮಗುವಿಗೆ ಹೇಗೆ ಸ್ಪರ್ಶ ಕೊಡ್ತೇವೋ ಅದೇ ರೀತಿ ಆ ಸ್ಪರ್ಶವನ್ನು ರಾತ್ರಿ ಮಲಗುವಾಗ ಏಳುವಾಗ ಅದನ್ನು ನೀವು ಪ್ರೀತಿಯಿಂದ ಮುಟ್ಟಿ. ನನ್ನ ಲೆಕ್ಕ 50% ಕಾಯಿಲೆ ಮನುಷ್ಯ ದೂರ ಹೋಗ್ತದೆ. ಈ ಬಗ್ಗೆ ವಾಸ್ತವವಾಗಿ ಯಾರೂ ಮಾತಾಡೋದಿಲ್ಲ. ದೊಡ್ಡ ಭಾಷಣ, ದೊಡ್ಡ ವಿಷಯ ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಮನುಷ್ಯನ ನಗಡಿ ತೆಗೆದುಬಿಟ್ಟು ಬೇರೆ ಏನಿಲ್ಲ. ಸ್ಕ್ರೋಲ್ ಮಾಡೋದು, ನೋಡೋದು, 2 ನಿಮಿಷ ಆದ್ಮೇಲೆ ನೆನಪೇ ಇಲ್ಲ ಮನುಷ್ಯ ಏನು ನೋಡಿದೆ ಅಂತ ಗೊತ್ತಿಲ್ಲ. ಅಷ್ಟು ಫಾಸ್ಟ್ ಆಗಿದೆ. ಇದಕ್ಕೆ ಎಲ್ಲಿ ಎಂಡು ಏನು ಆಗ್ತಾ ಉಂಟು ಅನ್ನೋ ಬಗ್ಗೆ ಮಾಹಿತಿ ಇಲ್ಲದ ಒಂದು ಕಾಲದಲ್ಲಿದ್ದೇವೆ. ಆ ದೃಷ್ಟಿಯಲ್ಲಿ ನಾನು ಹಿಡ್ಕೊಂಡು ಇವತ್ತು ಯಾರಿಗೆ ಹೇಳ್ಬೋದು, ನನಗಂತೇಳಿ ಅಲ್ಲ, ಯಾರು ಈಗ ನಾನು ಹೇಳಿದ ಮಾತು ನಮಗಂತ ಅಪ್ಲೈ ಅಂತಲ್ಲ, ಈವನ್ ಟು ದ ಕಾಮನ್ ಪೀಪಲ್ ಆಲ್ಸೋ. ಅವರವರ ಕಾಯಿಲೆಯನ್ನು ದೂರ ಇಟ್ಕೊಳ್ಬೇಕಾದ್ರೆ ಅವರ ಮನೆಯಲ್ಲಿ ಇವತ್ತು ಮಕ್ಕಳಿಂದ ಹಿಡಿದು ಈಗ ಇವತ್ತು ಟೆನ್ಷನ್, ತಂದೆ ತಾಯಿಗೆ ಇಲ್ಲಿರೋ ಎಲ್ರಿಗೆ ಯಾರ ಟೆನ್ಷನ್ ಹೇಳಿ? ಇವತ್ತು ಮಕ್ಕಳದ್ದೇ ಟೆನ್ಷನ್. ಮಕ್ಕಳಿಗೆ ಹೆದರಿ ಇವತ್ತು ಇಡೀ ಸಮಾಜ ಬದುಕ್ತಾ ಉಂಟು. ಮುಂಚೆ ನಾವೆಲ್ಲರೂ ನಮ್ಮನ್ನು ಬಿಟ್ಟು ಬಿಡುದು, ನಾವು ತಂದೆ ತಾಯಿಗೆ ಹೆದರಿ ಬದುಕ್ತಾ ಇದ್ದದ್ದು. ಈಗ ಸಂಪೂರ್ಣ ಉಲ್ಟಾ. ಅದನ್ನು ಸರಿ ಮಾಡೋದು ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ಸೊ ನಮ್ಮ ಆರೋಗ್ಯ, ನಮ್ಮ ದೇಹ, ನಮ್ಮ ಇಡೀ ಬಾಡಿಯನ್ನು ನಾವು ಫಸ್ಟಿಗೆ ಪ್ರೀತಿಸಬೇಕು. ಪ್ರೀತಿಸೋದಂದ್ರೆ ಹೇಗೆ? ನಾವು ಯು ಶುಡ್ ಲವ್ ಅವರ್ ಬಾಡಿ. ಏನು ತಪ್ಪಿದೆ, ಎಲ್ಲಿ ಯಾವ ತಪ್ಪು ತಿಂತ ಇದ್ದೇವೆ? ಬೇಡ ಇದ್ರೂ ಚಹಾ ಕುಡಿಯೋದು 10 ಸಲ ದಿನಕ್ಕೆ, ನಿಜವಾಗಿ ಬೇಡ ಅದು.
ಬೇಡ ಇದ್ರು ಆ ದೋಸೆ ತಿನ್ನೋದು, ಬೇಡ ಇದ್ರು ಚಟ್ನಿ ಇಷ್ಟು ಉಂಟ ತಿನ್ನೋದು, ಅದರೇ ಸಮಸ್ಯೆ. ಇದರಿಂದ ಕ್ಯಾನ್ಸರು ಇನ್ನೊಂದು ಎಲ್ಲವೂ ಬರೋದು ಈ ವಿಷಯದಿಂದ ಬರೋದು. ಹಾಗಾಗಿ ಖಂಡಿತ ಒಳ್ಳೆ ಇದರಿಂದ ಡಾಕ್ಟ್ರೆ ನೀವು ಇಲ್ಲಿ ಬಂದಿದ್ದೀರ ಸಂತೋಷ. ಯು ಶುಡ್ ಗೋ ಟು ನಮ್ಮ ಇಲ್ಲೆಲ್ಲ ಇಂಡಸ್ಟ್ರಿ ಇದೆ, 500 ಜನ 300 ಜನ 400 ಜನ ಕೆಲಸ ಮಾಡೋ ಇಂಡಸ್ಟ್ರಿಗಳಿವೆ. ಅಲ್ಲಿಗೆ ತಾವು ಎಲ್ಲರೂ ಅದಕ್ಕೆ ಸಮಾವಕಾಶ ಕೊಡ್ತಾರೆ. ನೀವು ಅಲ್ಲಿ ಹೋಗಿ ಆ ಅವೇರ್ನೆಸ್ ಕ್ಲಾಸನ್ನು ನಿಮ್ಮ ಸ್ಲೈಡ್ ಮಾಡಿ ಏನೋ ಸ್ವಲ್ಪ ಪ್ರೆಸೆಂಟ್ ಮಾಡಿ ಕೊಡಿ. ಯಾವತ್ತಿಂದ ಬರ್ತಾ ಅಂತ ಮುಂದಿನ ದಿನದಲ್ಲಿ ಎಲ್ಲರೂ ಸೇರಿ ಒಳ್ಳೆ ಸಮಾಜವನ್ನು ಕಟ್ಟುವಂತಹ ಒಳ್ಳೆ ಮನುಷ್ಯರು, ದೇವರು ಒಳ್ಳೆ ನಮಗೆ ಮನುಷ್ಯನಾಗಲಿಕ್ಕೆ ದೇವರು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಆನಂತರ ಮನುಷ್ಯತ್ವವನ್ನು ಇಟ್ಕೊಳ್ಳೋದು ನಮ್ಮ ಕೈಯಲ್ಲಿರುವುದು. ಅದು ದೇವರು ಮನುಷ್ಯ ಮಾಡಿದ್ದಾರೆ. ಆ ಮನುಷ್ಯತ್ವ ಇಟ್ಕೊಂಡು ಬದುಕು ನಮ್ಮ ಕೈಯಲ್ಲಿರುವುದು. ನಮ್ಮ ಆಚಾರ ವಿಚಾರ ನಡೆ ನುಡಿ, ನಮ್ಮ ಕೆಲಸ ನಮ್ಮ ಕರ್ತವ್ಯ, ಅದೆಲ್ಲ ಯಾವುದೇ ಕರ್ತವ್ಯ ಇರ್ಬೋದು. ಸಣ್ಣ ಕೆಲಸ ಮಾಡೋದ್ರಿಂದ ಎಷ್ಟೇ ದೊಡ್ಡ, ಇವತ್ತು ಕಿಶೆಯಲ್ಲಿ 100 ರೂಪಾಯಿ ಇದ್ದ ಮನೇಲಿ ಆರಾಮ್ಸೆ ಮಲಗ್ತಾರೆ, 100 ಕೋಟಿ ಇದ್ದ ಮಲಗ್ತಾ ಇಲ್ಲ. ಸತ್ಯ ಹೇಳ್ಬೇಕಾದ್ರೆ ಸಮಾಜ ಹಾಗಿದೆ ಅಂತ ಒಂದು ಕೆಟ್ಟ ಸಮಾಜ. ಕಲಿಯುಗ ಹೇಳುದು ಇದಕ್ಕೆ. ಕಲಿಯುಗಕ್ಕೆ ಏನು ಉದಾಹರಣೆ ಹೇಳಿದ್ರೆ ಇದೆ. ಮುಂಚೆ ಎಲ್ಲ ನಮ್ಮ ಅಜ್ಜಂದ್ರು ದೊಡ್ಡಮ್ಮ ಚಿಕ್ಕಮ್ಮ ಮನೆಯಲ್ಲೆಲ್ಲ ಕೂಡು ಕುಟುಂಬ ಇರುವಾಗ ಬಹಳ ಸಂತೋಷವಾದ ವಾತಾವರಣ ಇತ್ತು. ಮನೆಯಲ್ಲಿ ಆದ ಫುಡ್ ಎಲ್ಲ ಇತ್ತು. ಅದನ್ನೆಲ್ಲ ಬಸಳೆ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ಗೆಣಸು ಇರ್ಬೋದು, ಅಲ್ಲೇ ನಾವೇ ತಂದು ಅದನ್ನೇ ಕ್ಲೀನ್ ಮಾಡಿ ತಿನ್ನೋದು ಇಂಥ ಭಯಂಕರ ಒಂದು ಸಿಸ್ಟಮ್ ಅಲ್ಲಿದ್ದೇವೆ. ಅದೀಗ ಮಕ್ಕಳಿಗೆ ನಾವು ಹೇಳಿದ್ರೆ ಅವ್ರು ಹೇಳ್ತಾರೆ ಇದೇನು ಸ್ಟೋರಿ ಹೇಳ್ತಾರೆ ಅಂತಾರೆ. ಹಾಗಿದ್ದೇವೆ, ಅದು ತಪ್ಪೇ ಅದು ನಮ್ಮದೇ. ನೋಡಿ, ನಮಗೆ ಅವರೆಲ್ಲ ಹೇಳಿದ್ರಿಂದ ನಮಗೆ ಅದು ಗೊತ್ತಿರೋದು. ಇವತ್ತು ನಮ್ಮ ಮಕ್ಕಳಿಗೆ ನಾವು ಅದನ್ನು ಹೇಳೋದೇ ಇಲ್ಲ. ಆ ಮಗು ತಪ್ಪೇನಿದೆ? ಇವತ್ತು ಮಗು ಏನಾದ್ರು ತಪ್ಪು ಮಾಡಿದ್ರೆ ಖಂಡಿತ ಮಗುವಿನ ತಪ್ಪಲ್ಲ, ಅದು ತಂದೆ ತಾಯಿಯ ತಪ್ಪು. ಇವತ್ತು ನಾವಿಲ್ಲಿ ನಿಂತಿದ್ದೇವೆ ಅಂದರೆ ನಮ್ಮ ಹೆಮ್ಮೆ ಅಲ್ಲ, ನಮ್ಮ ಪೂರ್ವಜರ ಹೆಮ್ಮೆ. ಅದರಿಂದ ನಾವು ಅದನ್ನು ಸರಿಯಾಗಿ ಹೇಳಿದರೆ ಖಂಡಿತ ಸರಿಯಾದ ದಿಕ್ಕಿನಲ್ಲಿ ಸಮಾಜ ಹೋಗ್ತದೆ. ಆ ದೃಷ್ಟಿಕೋನವನ್ನು ಇಟ್ಕೊಂಡು ಎಲ್ಲರೂ ಮುಂದೆ ನಡೆಯುವ ಅಂತ ಹೇಳುತ್ತಾ, ಉತ್ತರೋತ್ತರವಾಗಿ ಈ ಸಂಸ್ಥೆ ಸಮಾಜದ ಸೇವೆ ಮಾಡುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ. ಮಾಡುವ ಕೆಲಸದಲ್ಲಿ ಯಾವತ್ತೂ ನಿಮ್ಮ ಜೊತೆಗೆ ನಾವು ಸಹ ಇದ್ದೇವೆ ಅಂತ ಹೇಳುತ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ. ಮೊದಲನೇದಾಗಿ ಶ್ರೀ ಗೋವರ್ಧನ್ ರವರು ನನ್ನ ಹತ್ರ ಬಂದರು. ಅಂದರೆ ನಾವು ಒಂದೇ ಭಾಷೆಯವರಾದ್ರಿಂದ ನಮ್ಮ ಹತ್ರ ಒಂದು ಫಸ್ಟ್ ಕೊಂಗಡಿಯಲ್ಲಿ ಕೇಳಿದರು, ಸರ್ ಈ ಪರಿಸರದಲ್ಲಿ ನಾವೊಂದು ಆಫೀಸ್ ಮಾಡ್ತೇವೆ, ಹೀಗೆ ಒಂದು ಮಾಹಿತಿ ಕೇಂದ್ರವನ್ನು ಮಾಡ್ತೇವೆ ಅಂತ ಹೇಳಿದರು. ಆ ಪ್ರಕಾರ ನಾನು ಅವರಿಗೆ ಕೂಡಲೇ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಪರಿಸರದಲ್ಲಿ ಸುಮಾರು ಕೇಸ್ಗಳನ್ನು ನಾವು ಕೇಳ್ತಾ ಇದ್ದೇವೆ, ಯಾರಿಗೂ ಇದು ವಿಷಯ ಗೊತ್ತಿಲ್ಲ. ಹಾಗೆ ನೀವು ಇಲ್ಲಿ ಮಾಡೋದು ಇದು ಒಳ್ಳೆ ಉತ್ತಮ ಕೆಲಸ. ಇಲ್ಲಿ ಕೂಡ ಸ್ವಲ್ಪ ಜನರೇಷನ್ ಮೊದಲು ಜಾಸ್ತಿ ಬರ್ತಾ ಇತ್ತು. ಹಳ್ಳಿಯವರು ತುಂಬ ಅಡಿಕೆದ ಅಂಗಡಿ ಇದ್ದವರು ಬಂದು ಇಲ್ಲೆಲ್ಲ ಬಂದು ಹೋಗ್ತಾ ಇದ್ದಾರೆ. ಪರಿಸರ ಇಲ್ಲಿ ಎಲ್ರಿಗೂ ಇದೊಂದು ಉಂಟಂತ ಗೊತ್ತಾದ್ರೆ, ಇಲ್ಲಿ ಅದೇ ಅಂಗಡಿ ಕೂಡ ಈ ಕಪ್ಪದಲ್ಲಿ ಉಂಟು. ಜನರಿಗೆ ಇದು ಕೂಡಲೇ ಗೊತ್ತಾದರೆ ಅವರು ಓಡೋಡಿ ಮಾತ್ರ ಗ್ಯಾರಂಟಿ ಬರ್ತಾರೆ. ಅವರಿಗೆ ತುಂಬ ಅಂದರೆ ಈಗ ಸೆಟ್ ಹೇಳಿದಾಗ ಯಾರಿಗೂ ಗೊತ್ತಿಲ್ಲ ಅದು ವಿಷಯ. ಇದಕ್ಕೆ ಏನು ಮಾಡಬೇಕು, ನಾವು ಏನು ಮಾಡಿದ್ರೆ ಸರಿ ಆಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ಅವರಿಗೆಲ್ಲ ಒಂದು ಮಾಹಿತಿ ಕೇಂದ್ರದಲ್ಲಿ ಬಂದು ಇದು ಒಳ್ಳೆ ಉತ್ತಮ ಕೆಲಸ, ಇದನ್ನು ನೀವು ಇಲ್ಲಿ ಮಾಡಬೇಕು, ಇಲ್ಲೇ ಒಳ್ಳೆಯ ಪ್ರಶಸ್ತ ಸ್ಥಳ ಇದೆ, ಬನ್ನಿ ನಾವು ನಿಮಗೆ ಅದರ ಬಗ್ಗೆ ಇಲ್ಲಿ ಜನರಿಗೆ ಕೂಡ ನಾವು ಕೂಡ ಹೇಳ್ತೇವೆ, ಈ ಮಾಹಿತಿ ಕೇಂದ್ರ ಇಲ್ಲೇ ಆಗೋದು ಒಳ್ಳೆಯದು, ಇಂಥಲ್ಲೇ ಒಂದು ಬೋರ್ಡ್ ಹಾಕುವ, ಹೀಗೆಲ್ಲ ಇಲ್ಲಿ ಇದೊಂದು ಭಾಳ ಒಳ್ಳೆ ಕೆಲಸ ಅಂತೇಳಿ ಹೇಳಿ ನಾನು ಅವರಿಗೆ ಪ್ರೋತ್ಸಾಹಿಸಿ ಆ ಪ್ರಕಾರ ಅವರು ಅವರೇ ಇಲ್ಲೇ ನಮ್ಮ ಇದರಲ್ಲೇ ಈ ಒಂದು ಕಚೇರಿಯನ್ನು ಓಪನ್ ಮಾಡಿದ್ದಾರೆ. ಇವತ್ತು ಇದನ್ನು ಉದ್ಘಾಟಿಸಿಕೊಟ್ಟಂಥ ನಮ್ಮ ಉದಯ್ ಕುಮಾರ್ ಶೆಟ್ಟಿ ಕೂಡ ಬಂದಿದ್ದಾರೆ. ಇದು ಕೂಡ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ. ಇದನ್ನು ಹೀಗೆ ಒಳ್ಳೆ ರೀತಿಯಲ್ಲಿ ನಡೆದು ನಮ್ಮ ಈ ಪರಿಸರದ ಜನರಿಗೆ ಒಳ್ಳೆಯ ಇದರಿಂದ ಒಂದು ಲಾಭ ಆಗಲಿ. ಈಗಾಗಲೇ ಹೇಳಿದೆ, ನನ್ನಿಂದ ನಿಮಗೆ ಹೆಲ್ಪ್ ಬೇಕಿದ್ದರೆ ನಾನು ಈಗಾಗಲೇ ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ದೆ. ನಿಮಗೆ ಹೋಗುವ ರೂಟ್ ಹೇಗಂತ ಬೇಕಾದ್ರೆ ಕೆಲವು ಹೇಳ್ತೇನೆ. ಕೆಲವು ಕ್ಯಾಶ್ಯೂ ಫ್ಯಾಕ್ಟ್ರಿಗಳಾಗಲಿ ರೈಸ್ ಮಿಲ್ಗಳಾಗಲಿ ಅದರ ನಿಮಗೆ ಏನು ಹೆಸರುಗಳು ಬೇಕು, ಎಲ್ಲೆಲ್ಲಿ ನೀವು ಮುಟ್ಟಬೇಕು, ಯಾರನ್ನು ಮುಟ್ಟಿದ ನಿಮ್ಮ ಕೆಲಸಗಳಾಗುತ್ತೆ ಎಂಬುದರ ಬಗ್ಗೆ ಕೆಲವು ಮಾಹಿತಿಯನ್ನು ನಾನು ಕೊಡ್ತೇನೆ. ಒಂದು ಆಮೇಲೆ ಇನ್ನು ನಾನು ಅದರ ಬಗ್ಗೆ ತುಂಬ ಹೆಚ್ಚಿಗೆ ಹೇಳೋದಿಲ್ಲ. ಇವರು ಹೇಳಿದ ಹಾಗೆ ಎಲ್ಲ ಒಳ್ಳೆಯದ ಒಂದು ಕ್ಯಾಂಪು, ಒಳ್ಳೆಯ ಒಂದು ಟ್ರಸ್ಟಿಂದ ಒಳ್ಳೆಯ ಕೆಲಸ ಹೇಗೆ ನಡೀತಾ ಇದೆ. ಯಾಕಂದರೆ ಇಲ್ಲಿ ಒಂದು 12-13 ವಿಲೇಜ್ಗಳು ಕವರ್ ಆಗುತ್ತೆ. ಇಲ್ಲಿಗೆ ಇದೀಗ ಜಂಕ್ಷನ್ ಆಗಿದೆ. ಇದು ಇವತ್ತು ನಾಳೆ ಒಳ್ಳೆ ಡೆವಲಪ್ ಆಗುವ ಒಂದು ತಾಲೂಕು ಇದು. ಹಾಗಾಗಿ ಇಲ್ಲಿ ಒಂಥರದ ಜನಗಳಿಗೆ ಇದು ಆ್ಯಕ್ಚುಲಿ ಬೇಕು. ನೀವು ಹೇಳಿದಾಗ ಒಂದು ಭಯದ ವಾತಾವರಣ, ಒಂಥರ ಮುಜುಗುರ ತೋರಿಸಿ ದಾದಿ ಬಡತನದಾನಿಯವರ ಬಡಿಸಿ ಅಂತ ಹೇಳುವಂಥದ್ದು ಮನೋಭಾವನೆ ಅವರದ್ದು. ಆ ಮಾಹಿತಿ ಅದು ಕೇಳಿದ ತಕ್ಷಣ ಅದು ಮಾನಸಿಕವಾಗಿ ಅವ್ರೇನಾಗ್ತಾರೆ, ಡಲ್ ಆಗ್ತದೆ. ತುಂಬ ಜನ ಅಂತ ಹಾಗೆ ನೀವು ಕೆಲವು ಪಾಯಿಂಟ್ಗಳನ್ನ ಹೇಳಿದ್ದು, ಇದು ಸತ್ಯ ವಿಚಾರ. ನಾನು ಕಂಡಾಗೆ ತುಂಬ ಜನಗಳಿಗೆ ಒಂದು ಹೆದರಿಕೆ ಇದೆ. ಪ್ರಾರಂಭಿಕ ಹಂತದಲ್ಲಿ ಹೋಗುವುದಿಲ್ಲ, ಕೊನೆಯಲ್ಲಿ ನಮ್ಮ 3-4ನೇ ಹಂತಕ್ಕೆ ಬರುತ್ತೆ, ಕಡೆಗೆ ಕೊನೆಯಲ್ಲಿ ಇದೆ. ಹೀಗಿದ್ದ ವಿಚಾರಗಳು. ಆದ್ದರಿಂದ ಡಿಟೆಕ್ಷನ್ ಕ್ಯಾಂಪ್ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಾಹಿತಿ ಅವರಿಗೆ ಕರೆಕ್ಟಾಗಿ ಕೊಟ್ಟು ಎಲ್ಲರಿಗೂ ಒಂದು ಧೈರ್ಯ ಬಂದರೆ ನಿಜವಾಗಿ ಈ ಒಂದು ಕ್ಯಾನ್ಸರ್ ಅಂತ ಹೇಳುವ ಕಾಯಿಲೆ ಇಲ್ಲಿಂದಲೇ ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟುವಂಥದ್ದು. ಮಾತ್ರ ಈ ಕಾಯಿಲೆ ಹೆಚ್ಚಿಗೆ ಆಗದ ರೀತಿಯಲ್ಲಿ ನೀವು ಮಾಡಿದರೆ ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ನಿಮಗೆ ಮಾಹಿತಿ ಅದನ್ನು ಹೇಳಿದೆ. ಇದನ್ನು ನನ್ನ
ಫೋನ್ ನಂಬರ್ ನಾನು ಕೊಟ್ಟಿದ್ದೇನೆ. ಬೇಕಿದ್ರೆ ನನ್ನಿಂದ ಕೆಲವು ಕ್ಯಾಂಪ್ಗಳನ್ನು ಮಾಡುವಾಗ ನಾನು ಕೆಲವನ್ನಲ್ಲಿ ಹಾಕ್ತಾನೆ. ಸೊ ನೀವು ನನ್ನನ್ನು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ ಮಾಡಿದಂತೆ ಎಲ್ಲರಿಗೂ ತುಂಬ ಧನ್ಯವಾದ.